ಹಾಯ್, ಹಲೋ, ನಮಸ್ಕಾರ. ನಾನ್ ನಿಮ್ ಹರೀಶ್ ಮಾತಾಡ್ತಾ ಇರೋದು. ಇವತ್ತಿನ ವಿಚಾರ ಒಂದು ಟಾಪಿಕ್ ಬಗ್ಗೆ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ನಾನು ಬಂದಿದ್ದೀನಿ. ಏನಪ್ಪಾ ಆ ವಿಚಾರ ಅಂತಂತಂದ್ರೆ, ಒಂದು ಇನ್ಸ್ಟಿಟ್ಯೂಟ್ ಯಾರಾದ್ರೂ ಒಬ್ರು ಓಪನ್ ಮಾಡಿದ್ರೆ ಮ್ಯಾಕ್ಸಿಮಮ್ 1 ಇಯರ್ ರನ್ ಮಾಡ್ಬೋದು, 2 ಇಯರ್ಸ್ ರನ್ ಮಾಡ್ಬೋದು, ಇನ್ನೂ ಚೆನ್ನಾಗಿ ರನ್ ಮಾಡಿದ್ರೆ 5 ಇಯರ್ಸ್ ರನ್ ಮಾಡ್ಬೋದು. ಆದ್ರೆ ಇಲ್ಲೊಬ್ಬ ವ್ಯಕ್ತಿ ಇವತ್ತಿಗೆ 11 ಇಯರ್ಸ್ ಆಗಿದೆ. ಸೊ 11 ಇಯರ್ಸ್ ಅಂದ್ರೆ ಅಂದ್ರೆ ಇದ್ಯಾವುದು ಕಾಮಿಡಿ ವಿಚಾರ ನಾನೇನು ನಿಮ್ಗೆ ಹೇಳಕ್ ಬರ್ತಾ ಇಲ್ಲ. ಸೊ 11 ಇಯರ್ಸ್ ಒಂದು ಡಾನ್ಸ್ ಇನ್ಸ್ಟಿಟ್ಯೂಟ್ ನ ರನ್ ಮಾಡಿದ್ದಾರೆ. ಅದು ಒಂದೇ ಕೈಯಲ್ಲಿ. ಅದ್ರ ಜೊತೆಗೆ ಅವರು ಸಹಪಾಠಿಗಳು ತುಂಬಾ ಜನ ಇದ್ದಾರೆ. ಅವ್ರ ಅಣ್ತಮ್ಮದಿರ್ ಇರ್ಬೋದು, ಸ್ಟೂಡೆಂಟ್ಸ್ ಇರ್ಬೋದು, ಇನ್ನೊಂದು ಮತ್ತೊಂದು. ಬಟ್ ಏನೇ ಆದರೂ ಕ್ಯಾಪ್ಟನ್ ಆಫ್ ದ ಶೀಪ್ ಇವರು. ಇವರು ಧೈರ್ಯ, ಇವ್ರ ಕಾನ್ಫಿಡೆಂಟ್ ಲೆವೆಲ್ ಈ 11ನೇ ವರ್ಷದ ಆಚರಣೆ ಮಾಡ್ಕೊಳಕ್ಕೆ ದಾರಿಯಾಗಿದೆ. ಆಮೇಲೆ ಈ ವ್ಯಕ್ತಿ ಬಗ್ಗೆ ಒಂದು ಹೇಳ್ಬೇಕು. ಈ ವ್ಯಕ್ತಿ ಬಗ್ಗೆ ಹೇಳಕ್ ಮುಂಚೆ, ಇದು ಯಾವ ಸ್ಟುಡಿಯೋ ಅಂತ ಗೊತ್ತಲ್ವಾ? ನವಿಲು ಫಿಲ್ಮ್ ಅಕಾಡೆಮಿ. ಈ ನವಿಲು ಫಿಲ್ಮ್ ಅಕಾಡೆಮಿ ಅಂತ ಅದ್ ಯಾವ ನಕ್ಷತ್ರದಲ್ಲೂ ಅದಕ್ಕೆ ನವಿಲು ಅಂತ ಹೆಸರಿಟ್ರೋ ಏನೋ ನನಗಂತೂ ಗೊತ್ತಿಲ್ಲ. ಬಟ್ ಆ ನವಿಲು ಎಷ್ಟು ಸುಂದರವಾಗಿರುತ್ತೋ ಇವರು ಡ್ಯಾನ್ಸ್ ಸ್ಟುಡಿಯೋ ಕೂಡ ಅಷ್ಟೇ ಸುಂದರವಾಗಿದೆ. ಆಮೇಲೆ ಇದನ್ನ ಬರೀ ಡ್ಯಾನ್ಸ್ ಸ್ಟುಡಿಯೋ ಅಂತ ಮಾತ್ರ ಹೇಳಕ್ಕಾಗಲ್ಲ. ಇದರಲ್ಲಿ ಎಲ್ಲಾ ತರ, ಅಂದ್ರೆ ಸಿನಿಮಾಗೆ ಸಂಬಂಧಪಟ್ಟ ಎಲ್ಲಾ ವಿಚಾರಗಳನ್ನು ಇಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ, ಇಲ್ಲಿ ನವಿಲು ಅಂದ್ರೆ ಬರೀ ಡ್ಯಾನ್ಸ್ ಟ್ರೈನಿಂಗ್ ಅಂತ ಕೆಲವ್ರು ಅನ್ಕೊಂಡಿರ್ತಾರೆ. ಇಲ್ಲಿ ಫಿಲಂ ಟ್ರೈನಿಂಗು ಅಂದ್ರೆ ಆಕ್ಟಿಂಗ್ ಟ್ರೈನಿಂಗು, ಅಂದ್ರೆ ಆಕ್ಟಿಂಗ್ ಅಲ್ಲಿ ಥಿಯೇಟರು ಹೇಳ್ಕೊಡ್ತಾರೆ, ನಾರ್ಮಲ್ ಆಕ್ಟಿಂಗು ಹೇಳ್ಕೊಡ್ತಾರೆ. ಇದನ್ ಬಿಟ್ಟು ತಬಲಾ, ಕೀಬೋರ್ಡು, ಸಿಂಗಿಂಗು, ಆಮೇಲೆ ಇನ್ನೊಂದೇನ್ ಗೊತ್ತಾ ಆಶ್ಚರ್ಯ ವಿಚಾರ, ಇಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ವರ್ಕು ಹೇಳ್ಕೊಡ್ತಾರೆ, ಎಡಿಟಿಂಗ್ ಹೇಳ್ಕೊಡ್ತಾರೆ. ಎಲ್ಲ ಸೆಟಪ್ ಕಂಪ್ಲೀಟ್. ಒಂದು ಮೂವಿ ಮಾಡಕ್ಕೆ ಏನೇನ್ ವಿಚಾರಗಳು ಬೇಕೋ ಎಲ್ಲಾನು ನಿಮ್ಗೆ ಈ ಸ್ಟುಡಿಯೋದಲ್ಲಿ ಸಿಗುತ್ತೆ. ನಲ್ವೀಲು ಫಿಲಂ ಅಕಾಡೆಮಿಯಲ್ಲಿ ಖಂಡಿತ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಆಮೇಲೆ ಹೇಳಿದ್ನಲ್ಲ ಆಗ್ಲೇ, ಈ ವ್ಯಕ್ತಿ ಬಗ್ಗೆ ಹೇಳ್ಬೇಕಂದ್ರೆ, ನೋಡಕ್ಕೆ ಒಂಥರ ರಗಡಾಗಿ ಗುಂಗುರು ಕೂಡ್ಲು ಬಿಟ್ಕೊಂಡು ರೌಡಿ ತರ ಇರ್ತಾರೆ. ಆದರೆ ಮನ್ಸು ಮಾತ್ರ ಬೆಣ್ಣೆ ಅಂತಾರಲ್ಲ, ಬೆಣ್ಣೆ. ಅವ್ರ ಕಲರ್ ಹೆಂಗೆ ವೈಟ್ಗೆ ಇದಾರೋ ಅವ್ರ ಮನ್ಸು ಕೂಡ ಹಾಗೆ ಬೆಣ್ಣೆ ತರ ಇದೆ. ಇವರು ಸುಮಾರು ಸಿನಿಮಾಗಳು, ಅಂದ್ರೆ ಸುಮಾರಷ್ಟು ಸಿನಿಮಾಗಳು ಆರ್ಟಿಸ್ಟ್ಗಳಿಗೆ, ಅಂದ್ರೆ ಸುಮಾರಷ್ಟು ಸಿನಿಮಾಗಳಿಗೆ ಆರ್ಟಿಸ್ಟ್ಗಳನ್ನ ಇವರ ಫಿಲಂ ಅಕಾಡೆಮಿಯಿಂದ ನೀಡಿದ್ದಾರೆ. ಅಂದ್ರೆ ಇಲ್ಲಿ ಟ್ರೈನಿಂಗ್ ಬಂದವ್ರು ಯಾರ್ಯಾರಿದ್ದಾರೆ ಗೊತ್ತಾ ಸ್ಟೂಡೆಂಟ್ಸು, ಅದು ಚಿಕ್ಕ ಮಕ್ಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಎಲ್ಲಾರು. ಅಂದ್ರೆ ಎಲ್ಲಾರ್ನು ಇವ್ರ ಅಕಾಡೆಮಿಯಿಂದ ಸುಮಾರಷ್ಟು ಸೀರಿಯಲ್ಸ್ಗೆ, ವೆಬ್ ಸೀರೀಸ್ಗೆ, ಆಲ್ಬಮ್ ಸಾಂಗ್ಸ್ಗಳಿಗೆ, ರ್ಯಾಪ್ ಸಾಂಗ್ಗಳಿಗೆ ಆರ್ಟಿಸ್ಟ್ಗಳನ್ನ ತುಂಬಾ ಜನನ ಪ್ರಿಪೇರ್ ಮಾಡಿ ಕಳ್ಸಿದ್ದಾರೆ. ಮತ್ತೆ ಡ್ಯಾನ್ಸ್ ಶೋಗಳಿಗೆ ಇಲ್ಲಿಂದ ಅಂದ್ರೆ ರೆಫರ್ ಮಾಡಿದ್ದಾರೆ. ಆಮೇಲೆ ಇವ್ರ ಸ್ಟೂಡೆಂಟ್ ಗಳಾದಂತವ್ರು ಡ್ರಾಮಾ ಜೂನಿಯರ್ಸ್ ಅಲ್ಲಿ ಕೂಡ ಪಾರ್ಟಿಸಿಪೇಟ್ ಆಗಿ, ಅಂದ್ರೆ ಕಂಟೆಸ್ಟೆಂಟ್ ಆಗಿ ಪಾರ್ಟಿಸಿಪೇಟ್ ಎಲ್ಲ ಮಾಡಿದ್ದಾರೆ. ತುಂಬಾ ಅಚೀವ್ಮೆಂಟ್ಸ್ ಅಂತೂ ಈ ಸ್ಟುಡಿಯೋ ಕಡೆಯಿಂದ ಇದೆ. ಸೊ ಇಷ್ಟೆಲ್ಲ ಮಾಹಿತಿ ಇರೋ ಈ ಸ್ಟುಡಿಯೋ ಬಗ್ಗೆ ನೀವೇನು ಯೋಚನೆ ಮಾಡಕ್ ಹೋಗ್ಬೇಡಿ. ಬಂದು 11th ಇಯರ್ ಆನಿವರ್ಸರಿಗೆ ನೀವು ನಮ್ಮೊಟ್ಟಿಗೆ ಬಂದು ಸೆಲೆಬ್ರೇಷನ್ ಅಲ್ಲಿ ಜಾಯಿನ್ ಆಗ್ಲೇಬೇಕು ಅಂತ ನಾನ್ ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ. ನಾನ್ ನಿಮ್ಮ ಹರೀಶ್.